ಜ್ಞಾನದ ವೇದದಿಂದ ಈಗ ಗಾನದ ವೇದಕ್ಕೆ ಹೋಗೋಣ. ಅದೇ ಸಾಮವೇದ, ಅಂದ್ರೆ ಹಾಡುಗಳ ವೇದ. ಋಗ್ವೇದದಲ್ಲಿರೋದು ಶಕ್ತಿಯುತ ಮಾತುಗಳು. ಆದ್ರೆ ಸಾಮವೇದ ಆ ಮಾತುಗಳನ್ನೇ ದೈವಿಕ ರಾಗವಾಗಿ ಬದಲಿಸುತ್ತೆ. ಸಾಮ ಅಂದ್ರೆ ಸಂಸ್ಕೃತದಲ್ಲಿ ಮಧುರಗೀತೆ ಅಥವಾ ಹಾಡು. ಇದೇ ಅದರ ನಿಜವಾದ ಗುರುತು. ಇದ್ರಲ್ಲಿರೋ ಬಹಳಷ್ಟು ಶ್ಲೋಕಗಳು ಹೊಸದೇನಲ್ಲ, ಋಗ್ವೇದದ್ದೇ. ಆದ್ರೆ ಇಲ್ಲಿ ಅವನ ಓದಲ್ಲ, ಹಾಡ್ತಾರೆ. ಹಾಗಾದ್ರೆ ಈ ವಿಶ್ವ ಸಂಗೀತದ ರಚನೆ ಹೇಗಿದೆ, ಅದ್ರ ಒಳಗೇನಿದೆ ಅಂತ ನೋಡೋಣ ಬನ್ನಿ. ಇದರ ಜ್ಞಾನವನ್ನ 3 ಮುಖ್ಯ ಸಂಹಿತೆಗಳಾಗಿ ವಿಂಗಡಿಸಿದ್ದಾರೆ: ಕೌಥುಮ, ಜೈಮಿನೀಯ ಮತ್ತು ರಾಣಾಯನೀಯ. ಇದರಲ್ಲಿರೋದು ಬರೋಬ್ಬರಿ 16,000 ರಾಗರಾಗಿಣಿಗಳು. ಎಂಥ ಅದ್ಭುತ ಅಲ್ವಾ? ಈ ರಾಗಗಳು ಮನುಷ್ಯನ ಪ್ರತಿಯೊಂದು ಭಾವನೆ ಅಷ್ಟೇ ಅಲ್ಲ, ಇಡೀ ವಿಶ್ವದ ಸ್ಪಂದನವನ್ನೇ ಹಿಡಿದಿಡುತ್ತೆ. ಸಾಮವೇದದ ಬೋಧನೆಗಳು ಪ್ರಮುಖ ಉಪನಿಷತ್ತುಗಳಾದ ಛಾಂದೋಗ್ಯ ಮತ್ತು ಕೇನೋಪನಿಷತ್ನಲ್ಲೂ ಸೇರ್ಕೊಂಡಿವೆ. ನೋಡಿ, ಋಗ್ವೇದದ ಮಂತ್ರಗಳು ಸಾಮವೇದದಲ್ಲಿ ಸಂಗೀತವಾಗಿ ನಮ್ಮ ಶಾಸ್ತ್ರೀಯ ಸಂಗೀತ, ನೃತ್ಯಕ್ಕೆ ತಳಪಾಯವಾದವು. ಇದರ ಕಥೆ ಬರೀ ಸಂಗೀತಕ್ಕೆ ಸೀಮಿತವಲ್ಲ, ಇದು ವಿಶ್ವದ ಸೃಷ್ಟಿ ಲಯಚಕ್ರದೊಂದಿಗೂ ಸಂಬಂಧ ಹೊಂದಿದೆ. ಬ್ರಹ್ಮಪುರಾಣ ಹೇಳುತ್ತೆ, ಪ್ರಳಯದ ಸಮಯದಲ್ಲಿ ರುದ್ರನು ಸಾಮವೇದದ ರೂಪವನ್ನೇ ತಾಳುತ್ತಾನೆ ಅಂತ. ಪ್ರಾಚೀನ ಹಾಡುಗಳು ಒಂದು ಸಂಸ್ಕೃತಿಗೆ ಬುನಾದಿಯಾಗಿ ಇಡೀ ಬ್ರಹ್ಮಾಂಡವನ್ನೇ ಪ್ರತಿಧ್ವನಿಸುತ್ತೆ ಅಂದ್ರೆ ಸಂಗೀತದ ಶಕ್ತಿ ಎಂಥದ್ದು ಅಲ್ವಾ?